ನಿನ್ನ ಮನಸ್ಸನ್ನು ವಿಕ್ಷೇಪಗೊಳಿಸಲು ನಿನಗೆ ಮಕ್ಕಳು ಮರಿ ಯಾವುವೂ ಇಲ್ಲ. ತಿಂಗಳಿಗೆ 800 ಸಂಬಳ ಬರುವ ಒಬ್ಬ ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್ ನನಗೆ ಗೊತ್ತುಂಟು. ಆತ ಕೇಶವಸೇನನ ಮನೆಯಲ್ಲಿ ನಡೆದ ನವಬೃಂದಾವನ ಎಂಬ ನಾಟಕ ನೋಡಲು ಬಂದಿದ್ದ. ನಾನೂ ಅಲ್ಲಿಗೆ ಹೋಗಿದ್ದೆ. ನನ್ನೊಡನೆ ರಾಖಾಲ ಮತ್ತು ಇನ್ನೂ ಕೆಲವರು ಬಂದಿದ್ದರು. ಅವರು ನನ್ನ ಪಕ್ಕದಲ್ಲಿಯೇ ಕುಳಿತಿದ್ದರು. ರಾಖಾಲ ಯಾವುದಕ್ಕೋ ಎದ್ದು ಸ್ವಲ್ಪ ಹೊರಕ್ಕೆ ಹೋದ. ಆ ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್ ಅಲ್ಲಿಗೆ ಬಂದು ತನ್ನ ಮಗನನ್ನು ರಾಖಾಲ ಕುಳಿತಿದ್ದ ಜಾಗದಲ್ಲಿ ಕೂರಿಸಿ ತಾನೂ ಹತ್ತಿರ ಕುಳಿತುಕೊಂಡ. ನಾನು ಆತನಿಗೆ ಹೇಳಿದೆ, ಇಲ್ಲಿ ಆತನನ್ನು ಕೂರಿಸಬೇಡ ಅಂತ. ಆಗ ನನ್ನ ಅವಸ್ಥೆ ಅಂಥದು. ಹತ್ತಿರ ಇರುವವರು ಏನು ಹೇಳಿದರೂ ನಾನು ಅದರಂತೆ ಮಾಡಬೇಕಾಗಿ ಬರುತ್ತಿತ್ತು. ಅದಕ್ಕಾಗಿ ನಾನು ರಾಖಾಲನನ್ನು ಹತ್ತಿರ ಕೂರಿಸಿಕೊಂಡಿದ್ದೆ. ನಾಟಕ ಮುಗಿಯುವವರೆಗೆ ಆ ಡೆಪ್ಯೂಟಿ ತನ್ನ ಮಗನೊಡನೆ ಕಿಚಿಪಿಚಿ ಕುಟ್ಟುತ್ತಲೇ ಇದ್ದ. ಆ ನೀಚ ಒಮ್ಮೆಯೂ ಕೂಡ ನಾಟಕದ ಕಡೆ ಕಣ್ಣು ಹಾಕಲೇ ಇಲ್ಲ. ಬಳಿಕ ಆತ ತನ್ನ ಹೆಂಡತಿಯ ದಾಸನೂ ಆಗಿದ್ದಾನೆ ಅಂತ ಗೊತ್ತಾಯಿತು. ಆಕೆ ಏಳು ಅಂದರೆ ಏಳುತ್ತಾನಂತೆ, ಕೂರು ಅಂದರೆ ಕೂರುತ್ತಾನಂತೆ. ಆ ಕೋತಿ ಮುಖದ ಹುಡುಗನ ದೆಸೆಯಿಂದ ಆತನಿಗೆ ನಾಟಕ ನೋಡುವುದಕ್ಕೆ ಆಗಲೇ ಇಲ್ಲ. ಮಹೇಂದ್ರನಿಗೆ, ನೀನು ಧ್ಯಾನ ಮಾಡುತ್ತಾ ಇದ್ದೀಯೇನು? ಮಹೇಂದ್ರ, ಹೌದು, ಎಲ್ಲೋ ಅಲ್ಪ ಸ್ವಲ್ಪ. ಶ್ರೀರಾಮಕೃಷ್ಣರು, ಒಮ್ಮೆ ಅಲ್ಲಿಗೆ ಬಾ. ಮಹೇಂದ್ರ ನಗುತ್ತಾ, ಆಗಲಿ, ಬರುತ್ತೇನೆ. ನನ್ನಲ್ಲಿ ತಂಗು ತಡೆಗಳು, ತಿರುಚು ಮುರುಚುಗಳು ಎಲ್ಲೆಲ್ಲಿವೆ ಎಂಬುದು ನಿಮಗೆ ಗೊತ್ತು. ದಯವಿಟ್ಟು ನೀವು ಅವನ್ನು ಸರಿಪಡಿಸುವಿರಂತೆ. ಶ್ರೀರಾಮಕೃಷ್ಣರು ನಗುತ್ತಾ, ಮೊದಲು ನೀನು ಅಲ್ಲಿಗೆ ಬಾ. ತರುವಾಯ ಅವು ಎಲ್ಲೆಲ್ಲಿ ಇವೆ ಎಂಬುದನ್ನು ನಿನ್ನ ಅಂಗಾಂಗಗಳನ್ನೆಲ್ಲ ಹಿಸುಕಿ ಪತ್ತೆ ಮಾಡುತ್ತೇನೆ. ಹಾಗಾದರೆ ಏಕೆ ಅಲ್ಲಿಗೆ ಬರುತ್ತಿಲ್ಲ? ಮಹೇಂದ್ರ, ಕೆಲಸ ಕಾರ್ಯಗಳ ಒತ್ತಡದಿಂದ ಬರುವುದಕ್ಕೆ ಆಗಲಿಲ್ಲ. ಜೊತೆಗೆ ನಾನು ಆಗಾಗ ಕೇದೇಟಿನಲ್ಲಿರುವ ಮನೆಗೆ ಹೋಗಿ ಬರಬೇಕಾಗಿದೆ. ಶ್ರೀರಾಮಕೃಷ್ಣರು ಭಕ್ತರ ಕಡೆ ಬೆರಳು ಮಾಡಿ ಮಹೇಂದ್ರನಿಗೆ, ಇವರಿಗೆಲ್ಲ ಮನೆ ಮಠಗಳೇ ಆಗಲಿ ಕೆಲಸ ಕಾರ್ಯಗಳೇ ಆಗಲಿ ಇಲ್ಲವೇನು? ಇವರು ಬರುತ್ತಾ ಇದ್ದಾರಲ್ಲ, ಅದು ಹೇಗೆ? ಹರಿಗೆ, ನೀನೇಕೆ ದಕ್ಷಿಣೇಶ್ವರಕ್ಕೆ ಬರುತ್ತಿಲ್ಲ? ಬಹುಶಃ ಮನೆಗೆ ಹೆಂಡತಿ ಬಂದಿರಬಹುದೆಂದು ಕಾಣುತ್ತೆ. ಹರಿ, ಇಲ್ಲ ಇಲ್ಲ. ಶ್ರೀರಾಮಕೃಷ್ಣರು, ಹಾಗಾದರೆ ನನ್ನನ್ನು ಏಕೆ ಮರೆತು ಬಿಟ್ಟೆ? ಹರಿ, ದೇಹಾರೋಗ್ಯ ಸರಿಯಾಗಿರಲಿಲ್ಲ. ಶ್ರೀರಾಮಕೃಷ್ಣರು ಭಕ್ತರಿಗೆ, ದುರ್ಬಲನಾಗಿ ಕಾಣುತ್ತಿದ್ದಾನೆ. ಈತನ ಭಕ್ತಿ ಕಡಿಮೆ ದರ್ಜೆಯದೇನಲ್ಲ, ಸುಮ್ಮನೆ ಉಕ್ಕಿ ಹರಿಯುತ್ತಿದೆ. ಆದರೆ ಅದು ಉತ್ಪಾತ ಭಕ್ತಿ. ನಗು. ಪರಮಹಂಸರು ತಮ್ಮ ಒಬ್ಬ ಭಕ್ತನ ಹೆಂಡತಿಯನ್ನು ಹಾಬಿ ತಾಯಿ ಅಂತ ಕರೆಯುತ್ತಿದ್ದರು. ಆಕೆಯ ತಮ್ಮ ಬಂದಿದ್ದಾನೆ. ಕಾಲೇಜಿನಲ್ಲಿ ಓದುತ್ತಿದ್ದಾನೆ. ವಯಸ್ಸು ಸುಮಾರು 20. ಕ್ರಿಕೆಟ್ ಆಟಕ್ಕೆ ಹೋಗಲು ಎದ್ದು ನಿಂತ. ಆತನ ತಮ್ಮ ದ್ವಿಜ ಪರಮಹಂಸರ ಭಕ್ತ. ಆತನೂ ಅಣ್ಣನೊಡನೆ ಎದ್ದು ನಿಂತ. ಸಹೋದರರಿಬ್ಬರೂ ಕೊಠಡಿಯನ್ನು ಬಿಟ್ಟು ಹೊರಕ್ಕೆ ಹೋದರು. ಕೆಲವು ನಿಮಿಷಗಳಾದ ನಂತರ ದ್ವಿಜ ಹಿಂದಿರುಗಿ ಕೊಠಡಿಗೆ ಬಂದು ಬಿಟ್ಟ. ಪರಮಹಂಸರು, ಏಕೆ ಹಿಂದಿರುಗಿ ಬಂದು ಬಿಟ್ಟೆ ಅಂತ ಆತನನ್ನು ಕೇಳಿದರು. ಆಗ ಒಬ್ಬ ಭಕ್ತ ಹೇಳಿದ, ಬಹುಶಃ ಈತನಿಗೆ ಸಂಗೀತ ಕೇಳಲು ಇಚ್ಛೆಯಾಗಿರಬೇಕು, ಅದಕ್ಕಾಗಿ ಹಿಂದಿರುಗಿ ಬಂದಿದ್ದಾನೆ ಅಂತ ಕಾಣುತ್ತೆ. ಇಂದು ಇಲ್ಲಿ ಬ್ರಾಹ್ಮ ಸಮಾಜದ ತ್ರೈಲೋಕ್ಯ ಹಾಡುವನು ಪಲ್ಟು ಕೂಡ ಬಂದು ಬಿಟ್ಟ. ಪರಮಹಂಸರು ಹೇಳಿದರು, ಯಾರಿವನು? ಓಹೋ, ಪಲ್ಟು. ಇನ್ನೊಬ್ಬ ಯುವಕ ಭಕ್ತ ಪೂರ್ಣನೂ ಬಂದು ಬಿಟ್ಟ. ಪರಮಹಂಸರು ಬಹಳ ಕಷ್ಟ ತೆಗೆದುಕೊಂಡು ಆತನನ್ನು ಬರಮಾಡಿಕೊಂಡಿದ್ದಾರೆ. ಪೂರ್ಣನ ಮನೆಯವರು ಆತನನ್ನು ಪರಮಹಂಸರ ಹತ್ತಿರ ಕಳುಹಿಸುವುದಕ್ಕೆ ಸ್ವಲ್ಪವೂ ಇಚ್ಛೆ ಪಡುತ್ತಿಲ್ಲ. ಮಾಸ್ಟರ್ ಅಧ್ಯಾಪಕನಾಗಿರುವ ಸ್ಕೂಲಿನಲ್ಲಿ ಆತ 5ನೇ ತರಗತಿಯಲ್ಲಿ ಓದುತ್ತಿದ್ದಾನೆ. ಬಂದೊಡನೆಯೇ ಪೂರ್ಣ ಪರಮಹಂಸರಿಗೆ ಪ್ರಣಾಮ ಮಾಡಿದ. ಅವರು ಆತನನ್ನು ತಮ್ಮ ಹತ್ತಿರ ಕೂರಿಸಿಕೊಂಡು ಆತನೊಡನೆ ಮೆತ್ತಗೆ ಮಾತನಾಡುತ್ತಿದ್ದಾರೆ. ಮಾಸ್ಟರ್ ಮಾತ್ರ ಅವರ ಹತ್ತಿರ ಕುಳಿತಿದ್ದಾನೆ. ಉಳಿದ ಭಕ್ತರು ಅನ್ಯಮನಸ್ಕರಾಗಿದ್ದಾರೆ. ಗಿರೀಶ ಕೊಠಡಿಯಲ್ಲಿ ಒಂದು ಕಡೆ ಕುಳಿತು ಕೇಶವನ ಜೀವನ ಚರಿತ್ರೆಯನ್ನು ಓದುತ್ತಿದ್ದಾನೆ. ಶ್ರೀರಾಮಕೃಷ್ಣರು ಪೂರ್ಣನಿಗೆ, ಇನ್ನೂ ಹತ್ತಿರ ಬಂದು ಕುಳಿತುಕೋ. ಗಿರೀಶ ಮಾಸ್ಟರಿಗೆ, ಈ ಹುಡುಗ ಯಾರು? ಗಿರೀಶನಿಗೆ ನೇರವಾಗಿ ಉತ್ತರ ಕೊಟ್ಟರೆ, ಪರರ ಮೂಲಕ ಪೂರ್ಣ ಇಲ್ಲಿಗೆ ಬಂದಿದ್ದುದು
ಆತನ ಮನೆಯವರಿಗೆ ಗೊತ್ತಾಗಬಹುದು ಎಂಬ ಭಯ ಮಾಸ್ಟರಿಗೆ. ಅದಕ್ಕಾಗಿ ಆತ ಗಿರೀಶನಿಗೆ ಹೇಳಿದ. ಆತನೇ ಒಬ್ಬ ಹುಡುಗ. ಗಿರೀಶ ನಗುತ್ತ, ಅದನ್ನು ಹೇಳುವುದಕ್ಕೆ ಒಂದು ಭೂತ ಪಿಶಾಚಿ ಏನೂ ಬೇಕಾಗಿಲ್ಲ. ಪರಮಹಂಸರು ಮತ್ತು ಪೂರ್ಣ ಮೆಲ್ಲಗೆ ಮಾತನಾಡುತ್ತಿದ್ದಾರೆ. ಶ್ರೀರಾಮಕೃಷ್ಣರು: ನಾನು ಹೇಳಿದ ಹಾಗೆಲ್ಲ ನಡೆದುಕೊಳ್ಳುತ್ತಾ ಇದ್ದೀಯೇನು? ಪೂರ್ಣ: ಹೌದು, ನಡೆದುಕೊಳ್ಳುತ್ತಾ ಇದ್ದೇನೆ. ಶ್ರೀರಾಮಕೃಷ್ಣರು: ನಿನಗೆ ಸ್ವಪ್ನ ಬೀಳುತ್ತದೆಯೇನು? ಅದರಲ್ಲಿ ನೀನು ಬೆಂಕಿಯ ಜ್ವಾಲೆ, ಪಂಜಿನ ಬೆಳಕು, ಮುತ್ತೈದೆ, ಸ್ಮಶಾನ ಇವನ್ನೆಲ್ಲ ಕಂಡಿದ್ದೀಯೇನು? ಇವನ್ನೆಲ್ಲ ಸ್ವಪ್ನದಲ್ಲಿ ಕಾಣುವುದು ಶುಭ ಸೂಚಕವಾದದ್ದು. ಪೂರ್ಣ: ನಿಮ್ಮನ್ನು ನೋಡಿದ್ದೇನೆ. ನೀವು ಕುಳಿತುಕೊಂಡು ನನಗೆ ಏನೋ ಹೇಳುತ್ತಿದ್ದೀರಿ. ಶ್ರೀರಾಮಕೃಷ್ಣರು: ಏನು? ಉಪದೇಶವೇನು? ಎಲ್ಲಿ? ಸ್ವಲ್ಪ ಹೇಳು ನೋಡೋಣ. ಪೂರ್ಣ: ಜ್ಞಾಪಕದಲ್ಲಿಲ್ಲ. ಶ್ರೀರಾಮಕೃಷ್ಣರು: ಹೋಗಲಿ ಬಿಡು, ಅದು ಬಹಳ ಒಳ್ಳೆಯ ಸ್ವಪ್ನ. ನೀನು ಮುಂದುವರಿಯುತ್ತೀಯೇ. ನನ್ನ ಕಡೆಗೆ ತಾನೇ ನಿನ್ನ ಮನಸ್ಸು ಎಳೆಯುತ್ತಿರೋದು. ಕೆಲವು ನಿಮಿಷಗಳ ನಂತರ ಪರಮಹಂಸರು ಪೂರ್ಣನಿಗೆ ಹೇಳಿದರು. ಏನು, ನೀನು ಅಲ್ಲಿಗೆ ಹೋಗುವುದಿಲ್ಲ? ಅಲ್ಲಿಗೆ ಎಂದರೆ ದಕ್ಷಿಣೇಶ್ವರಕ್ಕೆ. ಪೂರ್ಣ ಹೇಳಿದ. ನಾನು ಮಾತು ಕೊಡಲಾರೆ. ಶ್ರೀರಾಮಕೃಷ್ಣರು: ಏಕೆ? ಅಲ್ಲಿ ನಿನ್ನ ಸಂಬಂಧಿಗಳು ಯಾರೋ ಒಬ್ಬರು ಇದ್ದಾರೆ ಅಲ್ಲವೇ? ಪೂರ್ಣ: ಹೌದು, ಇದ್ದಾರೆ. ಆದರೆ ಅಲ್ಲಿಗೆ ಹೋಗುವುದು ಸರಿಯಲ್ಲ. ಗಿರೀಶ ಕೇಶವಸೇನನ ಜೀವನ ಚರಿತ್ರೆ ಓದುತ್ತಿದ್ದಾನೆ. ಅದನ್ನು ಬ್ರಾಹ್ಮ ಸಮಾಜದ ತ್ರೈಲೋಕ್ಯ ಬರೆದಿದ್ದಾನೆ. ಅದರಲ್ಲಿ ತ್ರೈಲೋಕ್ಯ ಒಂದು ಕಡೆ ಬರೆದಿದ್ದಾನೆ. ಹಿಂದೆ ಪರಮಹಂಸರು ಸಂಸಾರವನ್ನು ಒಂದು ವಿಶೇಷವಾದ ವಿರಕ್ತ ದೃಷ್ಟಿಯಿಂದ ನೋಡುತ್ತಿದ್ದರು. ಆದರೆ ಕೇಶವನೊಡನೆ ಬೆರೆತು ಅವರು ತಮ್ಮ ದೃಷ್ಟಿಯನ್ನು ಬದಲಾಯಿಸಿಕೊಂಡಿದ್ದಾರೆ. ಸಂಸಾರದಲ್ಲಿ ಇದ್ದರೂ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯಬಹುದು ಅಂತ ತ್ರೈಲೋಕ್ಯ ಹೀಗೆ ಬರೆದಿರುವುದನ್ನು ಅನೇಕರು ಓದಿ ಅದನ್ನು ಪರಮಹಂಸರಿಗೆ ತಿಳಿಸಿದ್ದರು. ಇಂದು ಅದನ್ನು ಪರಮಹಂಸರ ಮುಂದೆಯೂ ಭಕ್ತರು ಓದಿದರು. ಭಕ್ತರು ಇಚ್ಛೆಪಟ್ಟಿದ್ದಾರೆ ಇಂದು ಆ ವಿಷಯವಾಗಿ ತ್ರೈಲೋಕ್ಯನೊಡನೆ ಮಾತುಕತೆಯಾಡಬೇಕೆಂದು. ಆ ಪುಸ್ತಕ ಗಿರೀಶನ ಕೈಯಲ್ಲಿ ಇರುವುದನ್ನು ನೋಡಿ ಪರಮಹಂಸರು ಗಿರೀಶ, ಮಾಸ್ಟರ್, ರಾಮ ಮೊದಲಾದ ಭಕ್ತರಿಗೆ ಹೇಳುತ್ತಿದ್ದಾರೆ. ಇವರು ಸಂಸಾರದಲ್ಲಿಯೇ ನಿರತರಾಗಿದ್ದಾರೆ. ಅದಕ್ಕಾಗಿಯೇ ಇವರು ಸಂಸಾರ ಅಂತ ಹೊಡೆದುಕೊಳ್ಳುತ್ತಿರುವುದು. ಇವರು ಕಾಮಕಾಂಚನದಲ್ಲಿಯೇ ಮುಳುಗಿ ಹೋಗಿದ್ದಾರೆ. ಆದರೆ ಭಗವಂತನ ಸಾಕ್ಷಾತ್ಕಾರ ದೊರೆತ ಮೇಲೆ ಈ ವಿಧವಾದ ಮಾತುಗಳು ಅವರ ಬಾಯಿಂದ ಬರುವುದಿಲ್ಲ. ಭಗವದಾನಂದ ದೊರೆತ ಮೇಲೆ ಸಂಸಾರದ ಆನಂದ ಕಾಕಪಿಷ್ಟದೋಪಾದಿಯಲ್ಲಿ ತೋರಿಬರುತ್ತದೆ. ನಾನು ಪ್ರಾರಂಭದಲ್ಲಿಯೇ ಎಲ್ಲವನ್ನೂ ತ್ಯಜಿಸಿಬಿಟ್ಟೆ. ಪ್ರಾಪಂಚಿಕರ ಸಹವಾಸವನ್ನೇನೋ ತ್ಯಜಿಸಿಯೇ ಬಿಟ್ಟೆ. ಆದರೆ ಒಮ್ಮೆ ಭಕ್ತರ ಸಂಘವನ್ನೂ ತ್ಯಜಿಸಿಬಿಟ್ಟಿದ್ದೆ. ಆಗ ನೋಡುತ್ತೇನೆ ಭಕ್ತರು ಒಬ್ಬೊಬ್ಬರಾಗಿ ಸತ್ತು ಹೋಗುತ್ತಿದ್ದಾರೆ. ಅದನ್ನು ನೋಡಿ ನನಗೆ ತಾಳಲಾರದ ದುಃಖವಾಯಿತು. ಆದರೆ ಈಗ ಕೆಲವು ಮಂದಿ ಭಕ್ತರೊಡನೆ ಬೆರೆಯುತ್ತಿದ್ದೇನೆ. ಹಿಂದಿರುಗಿ ಬರುತ್ತೇನೆ ಎಂದು ಹೇಳಿ ಗಿರೀಶ ಮನೆಗೆ ಹೋದ. ಜಯಗೋಪಾಲಸೇನನನ್ನು ಕರೆದುಕೊಂಡು ತ್ರೈಲೋಕ್ಯ ಬಂದಿದ್ದಾನೆ. ಅವರು ಪರಮಹಂಸರಿಗೆ ಪ್ರಣಾಮ ಮಾಡಿ ಒಂದು ಕಡೆ ಕುಳಿತುಕೊಂಡರು. ಪರಮಹಂಸರು ಅವರ ಕ್ಷೇಮ ಸಮಾಚಾರವನ್ನು ವಿಚಾರಿಸಿದರು. ಚಿಕ್ಕನರೇನ ಕೊಠಡಿಗೆ ಬಂದು ಪರಮಹಂಸರಿಗೆ ಪ್ರಣಾಮ ಮಾಡಿದ. ಅವರು ನೀನು ಕಳೆದ ಶನಿವಾರ ಏಕೆ ಬರಲಿಲ್ಲ ಅಂತ ಆತನನ್ನು ಕೇಳಿದರು. ತ್ರೈಲೋಕ್ಯ ಹಾಡಲು ಸಿದ್ಧನಾಗುತ್ತಿದ್ದಾನೆ. ಶ್ರೀರಾಮಕೃಷ್ಣರು: ಆಹಾ, ಅಂದು ನೀನು ಆನಂದಮಯಿ ಹಾಡನ್ನು ಹಾಡಿದೆ. ಎಷ್ಟು ಮಧುರವಾಗಿತ್ತು. ಉಳಿದವರು ಹಾಡುವಾಗ ಅವರದು ನನಗೆ ಸಪ್ಪೆಯಾಗಿ ತೋರುತ್ತದೆ. ಅಂದು ನರೇಂದ್ರನ ಹಾಡು ಸಪ್ಪೆಯಾಗಿ ಕಂಡಿತು. ಅದೇ ಹಾಡುಗಳು ಇಂದೂ ನಡೆಯಲಿ. ತ್ರೈಲೋಕ್ಯ ಹಾಡುತ್ತಿದ್ದಾನೆ. ಜಯ ಶಶಿನಂದನ ಗೌರ ಗುಣಾಕರ ಪ್ರೇಮ ಪರಶುಮಣಿ ರಸ ಜಲಧಿ ಕನಕವರ್ಣದಲ್ಲಿ ಕಣ್ಗಳ ಮೋಹಿಪ ಸುಂದರ ಮೂರುತಿ ಪರಮನಿಧಿ ಆಜಾನುಲಂಬಿತ ಮೃಣಾಲ ಕೋಮಲ ಪ್ರೇಮ ಪ್ರಸಾದ ಕರಯುಗಲ ಅನುಪಮ ತೇಜದಿ ಅಮೃತವ ಸೂಸುವ ಪ್ರೇಮ ಪೂರ್ಣವಿ ಮುಖ ಕಮಲ ತುಂಬುಗೆನ್ನೆಯಲಿ ಇಳಿದ ಕುಂತಲದಿ ಪ್ರೇಮ ವಿಹ್ವಲನು ಶೋಭಿಪನು ಮಹಾಭಾವದಲ್ಲಿ ನಿತ್ಯ ಮಂಡಿತನು ಹರಿನುತಿಯಲಿ ಮುಳುಗೇಳುವನು
ಮದಿಸಿದಾನೆಯೊಲು ನರ್ತಿಸುವೀತನು ಸಾಧುಗಳೆದೆಯಲಿ ರಂಜಿಪನು ಹರಿಗುಣಗಾಯಕ ಪ್ರೇಮಾಬ್ಧಿ ನಾಯಕ ಅಲೋಕ ಸಾಮಾನ್ಯ ಚೈತನ್ಯನು ಹರಿಹರಿ ಎನ್ನುತ್ತ ಇರವನೆ ಮರೆಯುತ ಅಸ್ಪೃಶ್ಯರನೆದೆಗೆ ಅಪ್ಪುವನು ನನ್ನ ಹೃದಯ ನಿಧಿ ಎಲ್ಲಿರುವನು ಹರಿ ಎನ್ನುತ್ತ ಅಳುವನು ಹೊರಳುವನು ಕದಂಬ ಕುಸುಮಗಳರಳಿದಂತೆ ಅದು ರೋಮ ರೋಮವೂ ನಿಂತಿಹುದು ತನ್ನ ಇರುವನೆ ಮರೆತ ದೇಹವು ಧೂಳಿಯೊಳೆಂತಹ ಹೊರಳುವುದು ಜಯ ಗೌರಾಂಗನೆ ಹರಿಲೀಲಾಸ್ಪದ ಪ್ರೇಮದೂಟೆ ನೀನಾಗಿರುವೆ ದೀನ ಜನಾಶ್ರಿತ ಭಕ್ತ ಹೃದಯದಲ್ಲಿ ಚಂದಿರನಂದದಿ ರಾಜಿಸುವೆ. ಪರಮಹಂಸರು 1-2 ನಿಮಿಷಗಳ ಮಟ್ಟಿಗೆ ಎದ್ದು ಕೊಠಡಿಯಿಂದ ಹೊರಕ್ಕೆ ಹೋದರು. ಪರದೆಯ ಹಿಂದೆ ಕುಳಿತಿದ್ದ ಭಕ್ತೆಯರು ಪರಮಹಂಸರ ದರ್ಶನ ಪಡೆಯಲು ಬಹಳ ಕಾತರರಾಗಿದ್ದಾರೆ. ಅವರಿಗೆ ದರ್ಶನ ಕೊಟ್ಟು ಬರುತ್ತಾರೆ. ತ್ರೈಲೋಕ್ಯನ ಹಾಡುಗಾರಿಕೆ ಮುಂದುವರಿಯುತ್ತದೆ. ಪರಮಹಂಸರು ಮತ್ತೆ ಕೊಠಡಿಗೆ ಹಿಂದಿರುಗಿ ಬಂದು ತ್ರೈಲೋಕ್ಯನಿಗೆ ಹೇಳಿದರು, ಸ್ವಲ್ಪ ಹೊತ್ತು ಆನಂದಮಯಿಯ ಮೇಲಿನ ಹಾಡನ್ನು ಹಾಡು. ತ್ರೈಲೋಕ್ಯ ಹಾಡುತ್ತಿದ್ದಾನೆ. ಮಾನವ ಸಂತಾನದೆಡೆಗೆ ಎನಿತು ಕರುಣೆ ನಿನ್ನದು, ಅದು ನೆನೆಯಲು ಕಂಬನಿಯೇ ಕೋಡಿಯೊಡೆದು ಹರಿಯುವುದು. ಹಾಡನ್ನು ಕೇಳುತ್ತಾ ಕೇಳುತ್ತಾ ಇದ್ದ ಹಾಗೆಯೇ ಚಿಕ್ಕ ನರೇನ ಗಾಢ ಧ್ಯಾನದಲ್ಲಿ ಮುಳುಗಿ ಹೋಗಿದ್ದಾನೆ. ಆತ ಒಂದು ಮರದ ದಿಮ್ಮಿಯೋಪಾದಿಯಲ್ಲಿ ಅಲುಗಾಡದೆ ಕುಳಿತಿದ್ದಾನೆ. ಪರಮಹಂಸರು ಮಾಸ್ಟರಿಗೆ ಹೇಳುತ್ತಿದ್ದಾರೆ, ನೋಡು ಆತನದು ಎಂಥ ಗಾಢವಾದ ಧ್ಯಾನ, ಸಂಪೂರ್ಣ ಬಾಹ್ಯಜ್ಞಾನ ಶೂನ್ಯನಾಗಿದ್ದಾನೆ ಅಂತ. ತ್ರೈಲೋಕ್ಯ ಆ ಹಾಡನ್ನು ಹಾಡಿ ಮುಗಿಸಿದ. ಪರಮಹಂಸರ ಇಚ್ಛೆಗನುಸಾರ ತ್ರೈಲೋಕ್ಯ ಈಗ ಈ ಹಾಡನ್ನು ಹಾಡಲಾರಂಭಿಸಿದ್ದಾನೆ. ನನ್ನನ್ನೂ ಉನ್ಮತ್ತನಾಗಿಸಲೆ ತಾಯೇ ನಿನ್ನ ಭಕ್ತಿಯ ಮಧುರ ಮಧುಪಾನದಿಂದ. ರಾಮ ಹೇಳಿದ, ಒಂದು ಸ್ವಲ್ಪ ಹೊತ್ತು ಹರಿನಾಮ ಭಜನೆ ನಡೆಯಲಿ ಅಂತ. ತ್ರೈಲೋಕ್ಯ ಹಾಡುತ್ತಿದ್ದಾನೆ. ಹರಿನಾಮವ ಜಪಿಸೋ ಮನ, ಹರಿನಾಮವ ನುತಿಸೋ ಮನ, ಹರಿನಾಮವ ಗಾನಗೈ ಓ ಮನವೇ. ನೆಲದಲ್ಲಿ ಜಲದಲ್ಲಿ ಗಾಳಿ ಬೆಂಕಿಯಲ್ಲಿ ಸೂರ್ಯ ಚಂದ್ರರಲ್ಲಿ ಅಖಂಡ ವಿಶ್ವದಿ ಹರಿ ಇರಲು ಹರಿನಾಮವ ನುತಿಸುತ್ತ ನೀ ಭವಸಾಗರವನ್ನು ದಾಟೋ ಮನವೇ. ಮಾಸ್ಟರ್ ಮೆತ್ತ ಮೆತ್ತಗೆ ತ್ರೈಲೋಕ್ಯನಿಗೆ ಹೇಳುತ್ತಿದ್ದಾನೆ, ದಯವಿಟ್ಟು ಗೌರಾಂಗ ನಿತ್ಯಾನಂದರೆನ್ನುವ ಹಾಡನ್ನು ಹಾಡು ಅಂತ. ಪರಮಹಂಸರು ಕೂಡ ತ್ರೈಲೋಕ್ಯನಿಗೆ ಅದೇ ಹಾಡನ್ನು ಹಾಡುವಂತೆ ಹೇಳಿದರು. ತ್ರೈಲೋಕ್ಯ ಮತ್ತು ಭಕ್ತರೆಲ್ಲರೂ ಕೂಡಿ ಆ ಹಾಡನ್ನು ಹಾಡುತ್ತಿದ್ದಾರೆ. ಪರಮಹಂಸರೂ ಕೂಡ ಅವರೊಡನೆ ಸೇರಿಕೊಂಡು ಹಾಡಿದರು. ಆ ಹಾಡನ್ನು ಹಾಡಿ ಮುಗಿಸಿದ ನಂತರ ಪರಮಹಂಸರು ಹಾಡಲಾರಂಭಿಸಿದ್ದಾರೆ. ಹರಿನಾಮವ ನುತಿಸಿ ಆನಂದ ಬಾಷ್ಪವನ್ನು ಕರೆವಣ್ಣ ತಮ್ಮದಿರು ಇವರು ನೋಡು. ಪರಮಹಂಸರು ಮತ್ತೆ ಹಾಡಿದರು. ಗೌರಾಂಗನು ಹುಟ್ಟಿದೂರು ಅವನ ಪ್ರೇಮ ಹಿಲ್ಲೋಲದಿ ಸ್ಪಂದಿಸುತ್ತಿದೆ ಮೋದದಿ. ಮತ್ತೆ ಯಾರವರು ಹರಿನಾಮವನ್ನು ನುತಿಸುತ್ತ ಬೀದಿಯಲ್ಲಿ ನಡೆಯುವವರು, ಓ ನೋಡು ಗೌರಾಂಗ ನಿತ್ಯಾನಂದರೆನ್ನುವ ದಿವ್ಯ ಸೋದರ ವರ್ಯರು. ಮಂಡೆ ಬೋಳಿಸಿಕೊಂಡು ತುಂಡು ಅರಿವೆಯ ನುಟ್ಟು ಹುಚ್ಚರಂದದಿ ಅವರು ಅಲೆಯುತ್ತಿಹರು. ಚಿಕ್ಕ ನರೇನ ಇನ್ನೇನು ಹೊರಡುವುದರಲ್ಲಿದ್ದಾನೆ. ಶ್ರೀರಾಮಕೃಷ್ಣರು, ನೀನು ನಿನ್ನ ತಂದೆ ತಾಯಿಗಳಿಗೆ ವಿಶೇಷವಾದ ರೀತಿಯಲ್ಲಿ ಶ್ರದ್ಧಾಭಕ್ತಿಯನ್ನು ತೋರಿಸು. ಆದರೆ ಅವರು ನಿನ್ನ ಭಗವಂತನ ದಾರಿಗೆ ಅಡ್ಡಲಾಗಿ ಬಂದರು ಅಂದರೆ ಅವರ ಮಾತನ್ನು ನೀನು ಸ್ವಲ್ಪವೂ ಕೇಳಬೇಕಾಗಿಲ್ಲ. ಆಗ ಧೈರ್ಯವಾಗಿ ಎದ್ದು ನಿಂತು ಸೊಂಟ ಕಟ್ಟಿ ಈ ನೀಚ ತಂದೆ ಅಂತ ಹೇಳಲು ಸಿದ್ಧನಾಗಿರಬೇಕು. ಚಿಕ್ಕ ನರೇನ, ನಿಜವಾಗಿಯೂ ನನಗೆ ಭಯ ಎಂಬುದೇ ಇಲ್ಲ. ಗಿರೀಶ ಮತ್ತೆ ಹಿಂದಿರುಗಿ ಬಂದಿದ್ದಾನೆ. ಪರಮಹಂಸರು ತ್ರೈಲೋಕ್ಯನಿಗೆ ಆತನ ಪರಿಚಯವನ್ನು ಮಾಡಿಕೊಟ್ಟರು. ಬಳಿಕ ಅವರಿಬ್ಬರಿಗೂ ನೀವಿಬ್ಬರೂ ಸ್ವಲ್ಪ ಹೊತ್ತು ಮಾತುಕತೆಗಳಾಡುತ್ತೀರಿ ಅಂತ ಹೇಳಿದರು. ಒಂದು ಸ್ವಲ್ಪ ಹೊತ್ತಾದ ಮೇಲೆ ತ್ರೈಲೋಕ್ಯನಿಗೆ ಹೇಳಿದರು, ದಯವಿಟ್ಟು ಆ ಹಾಡನ್ನು ಮತ್ತೆ ಹಾಡು. ತ್ರೈಲೋಕ್ಯ ಹಾಡುತ್ತಿದ್ದಾನೆ. ಜಯ ಶಶಿನಂದನ ಗೌರ ಗುಣಾಕರ ಪ್ರೇಮ ಪರುಷಮಣಿ ರಸಜಲಧಿ. ಪರಮಹಂಸರು ಆ ಹಾಡನ್ನು ಕೇಳುತ್ತಿದ್ದ ಹಾಗೆಯೇ ಭಾವಾವಿಷ್ಟರಾಗಿ ಎದ್ದು ನಿಂತು ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ. ಕಿಂಚಿತ್ ಪ್ರಕೃತಿಸ್ಥರಾಗಿ
ತ್ರೈಲೋಕ್ಯನನ್ನು ವಿನಯದಿಂದ ಕೇಳಿಕೊಳ್ಳುತ್ತಿದ್ದಾರೆ. ದಯವಿಟ್ಟು ಓ ಎಂಥ ನೋಟವ ಕಂಡೆನು ಎಂಬ ಹಾಡನ್ನು ಹಾಡು. ತ್ರೈಲೋಕ್ಯ ಹಾಡುತ್ತಿದ್ದಾನೆ. ಓ ಎಂಥ ನೋಟವ ಕಂಡೆನು, ಕೇಶವ ಭಾರತೀಯ ಕುಟಿಯೊಳಗೆ ನಾನೆಂಥ ನೋಟವ ಕಂಡೆನು. ಹಾಡುವುದು ಮುಗಿಯಿತು. ಸಾಯಂಕಾಲವಾಗಿದೆ. ಭಕ್ತರು ಇನ್ನೂ ಪರಮಹಂಸರನ್ನು ಸುತ್ತುಗಟ್ಟಿ ಕುಳಿತಿದ್ದಾರೆ. ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ, ಶ್ರೀರಾಮ ಕೃಷ್ಣ ಮಂಗಲಕಾರಿ. ನಮೋ ನಾರಾಯಣ ಭವದುಃಖಹಾರಿ.